ನೀನೇನು ಅಂತ ನಿನ್ನವರಿಗೆ ಅರ್ಥ ಮಾಡಿಸುವ ಅವಶ್ಯಕತೆ ಇಲ್ಲ. ಅವರು ನಿಜವಾಗಿಯೂ ನಿನ್ನವರೇ ಆಗಿದ್ದರೆ ನೀನೇನು ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಕಷ್ಟಕ್ಕೆ ಆಗದ ಮಕ್ಕಳು, ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆ ಸಹಿಸದ ಸ್ನೇಹ, ಬೆಳವಣಿಗೆ ಬಯಸದ ಬಂಧುಗಳು, ಗೆದ್ದರೆ ಅಸೂಯೆ ಪಡುವ ವೈರಿಗಳು, ಇದ್ದರೆಷ್ಟು ಹೋದರೆಷ್ಟು. ನೆನಪಿಡಿ, ನೀವೇನೆಂದು ನೀವು ನಂಬಿದವರಿಗೆ ಅರ್ಥ ಮಾಡಿಸುವಷ್ಟರಲ್ಲಿ ಅವರೇನೆಂದು ಅರ್ಥ ಮಾಡಿಸಿ ಹೊರಟು ಹೋಗಿರುತ್ತಾರೆ. ದುಡ್ಡಿದ್ದರೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಜಾಗ ಖರೀದಿ ಮಾಡಬಹುದು. ಆದರೆ ಸ್ಮಶಾನದಲ್ಲಿ ಜೀವ ಕೊಟ್ಟೆ ಜಾಗ ಖರೀದಿ ಮಾಡಬೇಕು. ಇದು ಆ ಸೃಷ್ಟಿಕರ್ತನ ನಿಯಮ. ಒಂದು ಹೆಣ್ಣಿಗೆ ನೀಡುವ ಉಡುಗೊರೆಗಳಲ್ಲಿ ಅತಿ ಶ್ರೇಷ್ಠವಾದುದು ಎಂದರೆ ಅದು ಅವರಿಗೆ ನೀಡುವ ಗೌರವ. ಹೆಣ್ಣು ತನ್ನ ಜೀವನದಲ್ಲಿ ಬಣ್ಣ ಬಣ್ಣದ ಕನಸುಗಳನ್ನು ಕಟ್ಟಿಕೊಂಡಿರುತ್ತಾಳೆ. ಸಾಧ್ಯವಾದರೆ ಆ ಕನಸುಗಳಿಗೆ ಬಣ್ಣ ತುಂಬುವ ಪ್ರಯತ್ನ ಮಾಡಿ. ಕಪ್ಪು ಮಸಿ ಬಳಿಯುವ ಪ್ರಯತ್ನ ಮಾಡಬೇಡಿ. ಬುದ್ಧಿವಂತರು ತಮ್ಮ ನಂಬಿಕೆಯನ್ನು ವಿಚಾರಗಳಲ್ಲಿ ಇಡುತ್ತಾರೆಯೇ ಹೊರತು ಸಂದರ್ಭಗಳಲ್ಲಿ ಅಲ್ಲ. ಹೆಣ್ಣು ಮಗು ಹುಟ್ಟಿಲ್ಲ ನಮ್ಮ ಪುಣ್ಯ ಅಂತ ಬೀಗುವವರಿಗೆ ನನ್ನದೊಂದು ಕಿವಿ ಮಾತು. ಹೆಣ್ಣು ಮಕ್ಕಳನ್ನು ಸಾಕಲು ಅರ್ಹತೆ ಮತ್ತು ಯೋಗ್ಯತೆ ಇದ್ದವರಿಗೆ ಮಾತ್ರ ಆ ಭಗವಂತ ಹೆಣ್ಣು ಮಕ್ಕಳನ್ನು ಕೊಡೋದಂತೆ. ಅಪ್ಪ ಅಮ್ಮ ಇಲ್ಲದವರು ಅನಾಥರಲ್ಲ. ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲದವರು ನಿಜವಾದ ಅನಾಥರು. ಜೀವನದಲ್ಲಿ ಪವಾಡಗಳು ಸಂಭವಿಸುತ್ತವೆ, ಆದರೆ ಸರಿಯಾದ ಸಮಯ ಬರೋವರೆಗೂ ನೀವು ಕಾಯಬೇಕು. ನೀನು ಮಾಡಿದ ತಪ್ಪು ಯಾರೂ ನೋಡಿಲ್ಲ ಎಂದು ಖುಷಿ ಪಡಬೇಡ. ಮುಖ್ಯವಾಗಿ ನಿನ್ನ ಆತ್ಮ, ನಿನ್ನ ಮನಸ್ಸಿಗೆ ಅದು ತಿಳಿದಿರುತ್ತದೆ. ಆ ಪರಮಾತ್ಮನೇ ಕ್ಷಮಿಸಿದರು ನಿನ್ನ ಆತ್ಮ ನಿನ್ನ ಕ್ಷಮಿಸಲಾರದು. ಮಾತಾಡಿ ಕೆಟ್ಟವರು ಅನಿಸಿಕೊಳ್ಳುವುದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡೋದು ಒಳ್ಳೆಯದು. ಸೋತಾಗ ಬೇಸರ ಪಡಬೇಡ, ಯಾಕೆಂದರೆ ನಿಜವಾಗಿ ನಮ್ಮವರು ಯಾರೆಂದು ತಿಳಿಯುವುದೇ ನಾವು ಬಿದ್ದಾಗ ಮತ್ತು ಸೋತಾಗ. ಯಾರನ್ನು ಕೂಡ ವೇಸ್ಟ್ ಪೇಪರ್ ಎಂಬಂತೆ ನೋಡಬೇಡಿ. ಇವತ್ತಿನ ವೇಸ್ಟ್ ಪೇಪರ್ ನಾಳೆ ಗಾಳಿಪಟವಾಗಿ ಮೇಲೆ ಆರಬಹುದು. ಅದನ್ನು ನಾವು ತಲೆ ಎತ್ತಿ ನೋಡಬೇಕಾಗುತ್ತದೆ. ಜೀವನ ಸಾಗಿಸೋಕೆ ಬಹಳ ದುಡ್ಡು ಬೇಕಾಗಿಲ್ಲ, ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸಲು ಎಷ್ಟು ದುಡ್ಡಿದ್ದರೂ ಸಾಕಾಗುವುದಿಲ್ಲ. ಒಬ್ಬ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ. ಸಿಗಲ್ಲ ಅಂತ ಗೊತ್ತಿದ್ರು ನಾವು ಅದನ್ನೇ ಇಷ್ಟಪಡುತ್ತೀವಿ. ಯಾಕೆ ಗೊತ್ತಾ? ಸಿಗುವ 100 ವಸ್ತುವಿಗಿಂತ ಸಿಗದ ಇರೋ ಆ ಒಂದು ವಸ್ತು ಮಾತ್ರ ಮನಸ್ಸನ್ನು ಗೆದ್ದಿರುತ್ತೆ. ಬದುಕಿನ ಕ್ರೂರತೆ ಏನೆಂದರೆ ಯಾರ ಬಳಿ ಚಪ್ಪಲಿ ಇರುವುದಿಲ್ಲವೋ ಅವರೇ ಜಾಸ್ತಿ ನಡೆಯಬೇಕಾಗುತ್ತದೆ. ಎಷ್ಟು ಜನರ ಮಧ್ಯೆ ಇರ್ತೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ಜನರ ಮನಸ್ಸಲ್ಲಿ ಇರ್ತೀವಿ ಅನ್ನೋದು ಮುಖ್ಯ. ಸ್ನೇಹ ಮಾತಾಡುತ್ತೆ, ಪ್ರೀತಿ ಸುಮ್ಮನಿರುತ್ತೆ. ಸ್ನೇಹ ನಗಿಸುತ್ತೆ, ಪ್ರೀತಿ ಅಳಿಸುತ್ತೆ. ಸ್ನೇಹ ಸೇರಿಸುತ್ತೆ, ಪ್ರೀತಿ ದೂರ ಮಾಡುತ್ತೆ. ಆದರೂ ಈ ಜನ ಯಾಕೆ ಸ್ನೇಹ ಬಿಟ್ಟು ಪ್ರೀತಿ ಬೇಕು ಅಂತ ಸಾಯ್ತಾರೆ? ಜೀವನದಲ್ಲಿ ನೀನು ಏನು ಸಾಧನೆ ಮಾಡಿದ್ದೀಯಾ ಅಂತ ಯಾರಾದರೂ ಕೇಳಿದ್ರೆ ಕೋಟಿ ರೂಪಾಯಿ ಸಂಪಾದಿಸಿ ಇಟ್ಟಿದ್ದೀನಿ ಅಂತ ಹೇಳುವವನಿಗಿಂತ ತಂದೆ ತಾಯಿ ಕಣ್ಣಲ್ಲಿ ಕಣ್ಣೀರು ಬರದ ಹಾಗೆ ನಡೆದುಕೊಂಡಿದ್ದೀನಿ ಅಂತ ಹೇಳುವವನೇ ನಿಜವಾದ ಶ್ರೀಮಂತನಂತೆ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ. ಸೋಲು ಮತ್ತು ಒಂಟಿತನ ನಮ್ಮ ಜೀವನದಲ್ಲಿ ಬಹಳ ಪಾಠವನ್ನು ಕಲಿಸುತ್ತವೆ. ಸೋಲು ಯಾವ ತರ ಗೆಲ್ಲಬೇಕು ಎಂದು ಕಲಿಸಿದರೆ ಒಂಟಿತನ ಜೀವನದಲ್ಲಿ ಯಾರನ್ನು ನಂಬಬೇಕು, ಯಾರು ನಮ್ಮವರು ಎಂದು ತಿಳಿಸುತ್ತದೆ. ಕೆಲವರಿಗೆ ಸೂರ್ಯ ಬಿಸಿಲು ಅನಿಸುತ್ತಾನೆ, ಇನ್ನು ಕೆಲವರಿಗೆ ಬೆಳಕು ಅನಿಸುತ್ತಾನೆ. ಹಾಗೆಯೇ ನಾವು ಕೂಡ ಕೆಲವರಿಗೆ ಒಳ್ಳೆಯವರು ಅನಿಸಿದರೆ ಇನ್ನು ಕೆಲವರಿಗೆ ಕೆಟ್ಟವರು ಅನಿಸಬಹುದು. ಅದಕ್ಕೆ ಯಾವತ್ತೂ ನಮ್ಮ ಯೋಜನೆಯಂತೆ ಬದುಕಬೇಕು, ಜನರ ಯೋಜನೆಯಂತಲ್ಲ.